ಇಷ್ಟು ಸಲ ಫೋನ್ ಮಾಡಿದ್ರು ಯಾಕೆ ತಗೋತಾ ಇಲ್ಲ ಇವನು? ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು. ಇಟ್ಸ್ ಡಿವೈನ್, ಪ್ಯೂರ್ ಮ್ಯಾಜಿಕ್. ಮನಸ್ಸಲ್ಲಿರೋ ಶಾಂತತೆ ಆ ಕಣ್ಣುಗಳಲ್ಲಿ ಕಾಣಿಸ್ತಾ ಇದೆ. ಸೌಂದರ್ಯ ಅಂದರೆ ಇದೇನಾ? ಈ ಕಣ್ಣುಗಳನ್ನ ನೋಡ್ತಾ ಇದ್ರೆ ಹೃದಯ ತಿಳಿ ಆಗ್ತಾ ಇದೆ, ಮನಸ್ಸು ಹಗುರ ಆಗ್ತಾ ಇದೆ. ಮನಸ್ಸಲ್ಲಿ ಏನೇ ತಳಮಳಗಳಿದ್ರು ಎಲ್ಲ ಶಾಂತತೆ ಕಡೆ ಹೋಗ್ತಾ ಇದೆ. ವಾ, ಈ ಕಣ್ಣಲ್ಲಿ ಏನೋ ಒಂದು ಪವರ್ ಇದೆ. ಸರ್ ಸರ್ ಸಾರಿ ಪ್ರಿಯಾ, ಏನು ಹೇಳಿ? ಸರ್, ನೀವು ಆಗಲಿಂದ ಲೋಗೋದಲ್ಲಿರೋ ಕಣ್ಣಲ್ಲಿ ಮುಳುಗೋಗಿದ್ದೀರಾ ಸರ್? ಅದೇನೋ ಗೊತ್ತಿಲ್ಲ. ಈ ಕಣ್ಣುಗಳು ತುಂಬ ಆಳವಾಗಿದೆ. ಅದ್ರಲ್ಲಿ ನಾನು ಧುಮುಕ್ಬಿಟ್ಟಿದ್ದೆ. ಹೇಳೋಕ್ಕೂ ಕಷ್ಟ ಅನ್ನಿಸ್ತಾ ಇತ್ತು. ಏನೋ ಒಂಥರ ಸ್ಪಿರಿಟ್ ಇದೆ. ಐ ಲೈಕ್ ಇಟ್. ಸರ್, ಫಸ್ಟ್ ಟೈಮ್ ನೀವು ಒಂದು ಕಣ್ಣನ್ನು ಇಷ್ಟು ಹೊಳ್ತಾ ಇದ್ದೀರಾ. ಆ ಕಣ್ಣಲ್ಲಿರೋ ಮಿಂಚು ನಿಮ್ಮ ಕಣ್ಣಲ್ಲಿ ಕಾಣ್ತಾ ಇದೆ ಸರ್. ಎಷ್ಟೋ ಸತಿ ಪ್ರಾಜೆಕ್ಟ್ ಸಕ್ಸಸ್ ಆದಾಗ ನಿಮ್ಮ ಕಣ್ಣಲ್ಲಿ ಖುಷಿ ಕಂಡಿದ್ದೀನಿ. ಎಂಪ್ಲಾಯರ್ಸ್ ದುಃಖದಲ್ಲಿದ್ದಾಗ ನಿಮ್ಮ ಕಣ್ಣಲ್ಲಿ ನೋವು ಕಂಡಿದ್ದೀನಿ. ಆದರೆ ಇದೇ ಫಸ್ಟ್ ಟೈಮ್ ನಿಮ್ಮ ಕಣ್ಣಲ್ಲಿ ಇಂಥ ಡಿವೈನ್ ಫೀಲ್ ಕಾಣ್ತಿರೋದು ಸರ್. ನೋಡೋಕೆ ತುಂಬ ಖುಷಿ ಆಗ್ತಿದೆ. ಇಂಥ ಶುದ್ಧ ಕಲೆಗಳನ್ನ ನೋಡಿದಾಗ ಮನಸ್ಸು ಶುದ್ಧ ಆಗಿ ಮಾತೇ ಹೊರಡಲ್ಲ. ಕಣ್ಣಲ್ಲೇ ಎಲ್ಲ ಭಾವನೆಗಳನ್ನೂ ಹೇಳುತ್ತೆ. ಎನಿವೇ, ನಾನು ಇವಾಗಲೇ ಅಮ್ಮನ ಹೋಗಿ ಮೀಟ್ ಮಾಡಬೇಕು. ಅಲ್ಲಿ ಕಾಲ್ ಯು ಬ್ಯಾಕ್. ಇಲ್ಲಿ ಆ ಪೆಂಡರ್ ತೊಗೊಂಬನ್ನಿ. ಪಾರು, ಏನಾಯ್ತಮ್ಮ? ಕಣ್ಗೇನಾರ ಬಿದ್ದ? ಅಕ್ಕ, ಕಣ್ಣಿಗೇನು ಬಿದ್ದಿಲ್ಲ, ಆದರೆ ಎಡ್ಗಣ್ಣು ಯಾಕೋ ಪಟ್ಪಟ ಅಂತ ಹೊಡ್ಕೋತಾ ಇದೆ. ಹೌದಾ? ಏನಕ್ಕ ನೀವು ಎಡ್ಗಣ್ಣು ಹೊಡ್ಕೋತಿದೆ ಅಂದರೆ ಖುಷಿ ಪಡ್ತಿದ್ದೀರಲ್ಲ? ಅಯ್ಯೋ ಹುಚ್ಚುಡ್ಗಿ, ಇದಕ್ಕೆಲ್ಲ ತಲೆ ಕೆಡ್ಸ್ಕೊತಾರೇನೆ? ಎಡ್ಗಣ್ಣು ಹೊಡ್ಕೊಂಡ್ರೆ ಅದೃಷ್ಟ ಅಂತಾರೆ. ಏನೋ ಒಳ್ಳೇದಾಗತ್ತೆ ಬಿಡು. ಆದಿ, ಅಮ್ಮ, ಏನಪ್ಪ ಆದಿ, ನಿನ್ನ ಮುಖದಲ್ಲಿ ಏನೋ ಸಾಧನೆ ಮಾಡಿರೋ ಕಳೆ ಇದೆ. ಅದರಲ್ಲೂ ನಿನ್ನ ಕಣ್ಣು ನಕ್ಷತ್ರದ ಹಾಗೆ ಹೊಳಿತಾ ಇದೆ. ಹೌದಾ ಅಮ್ಮ? ಎಸ್ ಆದಿ, ಮಕ್ಕಳ ಮನಸ್ಸಿನಲ್ಲಿ ಆಗೋ ಚಿಕ್ಕ ಪುಟ್ಟ ಬದಲಾವಣೆಗಳು ಅವ್ರ ಮುಖದಲ್ಲಿ ಹೆತ್ತವರಿಗೆ ಸೂಕ್ಷ್ಮವಾಗಿ ಕಾಣಿಸ್ಬಿಡುತ್ತೆ. ಹಾಗಾದರೆ ಇವತ್ತು ನನ್ನ ಮನಸ್ಸಲ್ಲಿ ಏನಿದೆ ಹೇಳಿ? ಇವತ್ತು ನನ್ನ ಮಗ ಆದಿ ತುಂಬ ಸಂತೋಷವಾಗಿದ್ದಾನೆ. ಎಷ್ಟೋ ದಿನ ಆದಮೇಲೆ ಮನಸ್ಸು ನಿರಾಳ ಆದ ಹಾಗೆ ಆಕಾಶದಲ್ಲಿ ತೇಲ್ತಾ ಇದ್ದಾನೆ. ಕರೆಕ್ಟಾ? ಹಂಗೇ ತೇಲ್ತಾ ಇರೋ ಆದಿ, ಈಗ ಇನ್ನೊಂದು ವಿಷಯ ಕೇಳಿದ್ರೆ ಆಕಾಶದಲ್ಲಿ ಹಾರ್ತಾ ಇರ್ತೀಯ. ಏನು ಚಿಕ್ಕಮ್ಮ ಅದು? ಬ್ರೋ, ಆದಿತ್ಯ ಹರ್ಬಲ್ ಪ್ರಾಡಕ್ಟ್ ಲೋಗೋನ ಮಾಮ್ ಫೈನಲ್ ಮಾಡಾಯಿತು. ಓಹ್, ಗುಡ್. ಅಮ್ಮ, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಆಮೇಲೆ ಎಲ್ಲರೂ ಕೂತು ಮಾತಾಡೋಣ.
ಅಮ್ಮ ಸಾರಿ, ನೀವು ಬಂದಿದ್ದು ಗೊತ್ತಾಗಲಿಲ್ಲ. ದಟ್ಸ್ ಆಲ್ ರೈಟ್ ಆದಿ. ಏನೋ ಡೀಪಾಗಿ ಯೋಚನೆ ಮಾಡ್ತಿರೋ ಹಾಗಿದೆ. ಅಮ್ಮ ಅದು ಹಾಗೇನಿಲ್ಲ ಅಮ್ಮ. ನಾನು ಆಗಲೇ ಹೇಳಿದ್ನಲ್ಲ ಆದಿ, ಮಕ್ಕಳ ಮನಸ್ಸಿನಲ್ಲಿ ಒಂದು ಚಿಕ್ಕ ಬದಲಾವಣೆ ಆದರೂ ನಿಮ್ಮ ಕಣ್ಣುಗಳು ಹೆತ್ತವರಿಗೆ ಸತ್ಯ ಹೇಳಿಬಿಡುತ್ತವೆ. ಮುಖ ಮನಸ್ಸಿನ ಕನ್ನಡಿ ಇದ್ದ ಹಾಗೆ. ನೀನು ಆಫೀಸ್ನಿಂದ ಬಂದಾಗ ನಿನ್ನ ಕಣ್ಣಲ್ಲಿದ್ದ ಹೊಳಪು, ನಿನ್ನ ತುಟಿಲಿದ್ದ ನಗು, ಮುಖದಲ್ಲಿದ್ದ ಮಂದಹಾಸ ಈಗ ಮಾಯ ಆಗೋಗಿದೆ. ಅಮ್ಮ ನಾನು ಉಸಿರಾಡಿದ್ರೂ ನಿಮಗೆ ಗೊತ್ತಾಗುತ್ತೆ. ಅಂಥದ್ರಲ್ಲಿ ಯಾವುದಾದ್ರೂ ವಿಷಯ ನಿಮ್ಮ ಹತ್ರ ಮುಚ್ಚಿಡೋಕ್ಕಾಗತ್ತಾ? ನಿನ್ನ ಮನಸ್ಸನ್ನು ಕೊರಿತಿರೋ ವಿಷಯ ಏನು ಅಂತ ಹೇಳು ಆದಿ. ಅಮ್ಮ ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ಒಂದು ಮಾತು ಹೇಳ್ತೀನಿ. ನೀವು ಓಕೆ ಮಾಡಿರೋ ಲೋಗೋನ ನಾನು ನೋಡೋದು ಇಲ್ಲ. ಯಾಕೆ ಅಂದರೆ ಅದು ಪರ್ಫೆಕ್ಟಾಗಿರುತ್ತೆ ಅನ್ನೋ ನಂಬಿಕೆ ನನಗಿದೆ. ನೀವು ಓಕೆ ಮಾಡಿರೋ ಲೋಗೋನೇ ಫೈನಲ್ ಮಾಡೋಣ. ಆದರೆ ನಾನೊಂದು ಆಪ್ಷನ್ ಚೂಸ್ ಮಾಡಿದ್ದೀನಿ, ನೀವು ಅದನ್ನು ನೋಡೋಕ್ಕಾಗುತ್ತಾ ಅಮ್ಮ? ನಿಮ್ಗಿಷ್ಟ ಇಲ್ಲ ಅಂದರೆ ಬೇಡ ಅಮ್ಮ. ಆದಿ, ನಿನ್ನ ಮಾತಿಗೆ ನಾನು ಯಾವತ್ತಾದರೂ ಇಲ್ಲ ಅಂದಿದ್ದೀನಿ ಮಗನೇ. ನಮ್ಮ ಆದಿ ಏನಾದರೂ ಹೇಳ್ತಾನೆ ಅಂದರೆ ಅದಕ್ಕೆ ಒಂದು ಬಲವಾದ ಕಾರಣ ಇದ್ದೇ ಇದೆ ಅಂತ ಅರ್ಥ. ಇಷ್ಟು ಚಿಕ್ಕ ವಿಷಯನ ನನ್ನ ಹತ್ರ ಹೇಳೋದಕ್ಕೆ ಇಷ್ಟೊಂದು ಹೆಸಿಟೇಷನ್ನ? ಹುಚ್ಚು ಹುಡುಗ. ಅದು ಯಾವುದು ತೋರಿಸು, ನಾನು ಖಂಡಿತ ನೋಡ್ತೀನಿ. ಥ್ಯಾಂಕ್ಸ್ ಮಾ. ಪಾರ್ವತಿ, ಜಯಕ್ಕ, ಬೇಗ ಜ್ಯೂಸ್ ರೆಡಿ ಮಾಡಿಕೊಂಡು ಹೋಮ್ ಥಿಯೇಟರ್ ಹತ್ರ ಬಾ.